ಸರ್ ನಮಸ್ತೆ. ನಮಸ್ತೆ ಮಾ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನ ನೋಡ್ ಕೂಡಲೇ ಅಂದ್ರೆ ಸಿನಿಮಾದಲ್ಲಿ ವಿಲನ್ ಪಾತ್ರ ನೋಡಿ ನಿಮ್ಮನ್ನ ರಿಯಲ್ ಆಗಿ ನೋಡ್ಕೊಂಡು ನೀವು ಅದೇ ತರ ಅಂತ ಅನ್ಕೊಂಡು ಎಷ್ಟು ಜನ ಭಯ ಪಟ್ಕೊಂಡಿದ್ದಾರೆ ಅಂತ. ಸುಮಾರು ಜನ ಭಯ ಬೀಳ್ತಾರೆ. ಯಾರು ಅಷ್ಟು ಬೇಗ ಕ್ಲೋಸ್ ಆಗಲ್ಲ, ತುಂಬ ಕಮ್ಮಿ ಜನ. ಬಟ್ ಕ್ಲೋಸ್ ಆದಮೇಲೆ ಕಷ್ಟ. ಓಕೆ, ಇದು ಆ್ಯಕ್ಚುಲಿ ಎಷ್ಟು ಅಡ್ವಾಂಟೇಜ್ ಸರ್ ನಿಮಗೆ ನಿಮ್ಮನ್ನ ನೋಡಿ ಭಯ ಬೀಳೋದು? ಅಡ್ವಾಂಟೇಜು ಇರ್ಬೋದು, ಡಿಸ್ಅಡ್ವಾಂಟೇಜು ಇರ್ಬೋದು, ಎರಡೂ ಇರ್ಬೋದು. ನನ್ನ ಪ್ರಕಾರ ನನಗೆ ಜಾಸ್ತಿ ಅಡ್ವಾಂಟೇಜ್. ಓಕೆ, ಏನೇನು ಅಡ್ವಾಂಟೇಜ್ ಅಂತ ಹೇಳ್ತೀರಾ? ಅಡ್ವಾಂಟೇಜೇ ಹೆಂಗಂದರೆ ಭಾಳ ಕಮ್ಮಿ ಫ್ರೆಂಡ್ಸ್ ಇರ್ತಾರೆ, ಇರೋದ್ರಲ್ಲಿ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಜನ. ಮತ್ತು ಆ ನೂಕುನುಗ್ಗಲು ಅವು ಇವು ಆಗೋಲ್ಲ, ಅದೆಲ್ಲ ಡಿಸ್ಟರ್ಬೆನ್ಸ್ ಆಗೋಲ್ಲ. ನನ್ನ ಪಾಡಿಗೆ ನಾನು ಆರಾಮಾಗಿ ಗೆಲ್ಬೇಕು, ಹೋಗ್ಬೋದು, ಆರಾಮಾಗಿ ಬರ್ಬೋದು, ಆ ಥರ ಅಡ್ವಾಂಟೇಜ್. ಓಕೆ, ಯಾರು ತೊಂದರೆ ಕೊಡೋಕ್ಕೂ ಯೋಚನೆ ಮಾಡಲ್ಲ? ಮೊದಲಿಂದನೂ ಇಲ್ಲ ಬಿಡಿ, ಫಸ್ಟಿಂದ. ಓಕೆ, ಯಾರು ತೊಂದರೆ ಕೊಡಲ್ಲ. ಓಕೆ, ಈಗ ದುಡ್ಡಿನ ವಿಚಾರ ಬಂತು ಅಂದ್ರೂ ಏನು ಪ್ರಾಬ್ಲಮ್ ಮಾಡಲ್ಲ? ಹಾಂ, ಇಲ್ಲ. ಈಗ KGF ರಿಲೀಸ್ ಆಗಿ 8 ವರ್ಷಗಳು ಆಯಿತು ಸರ್. ಈ ಗಡ್ಡ ಶೇವ್ ಮಾಡೋದು ಮಾಡೇ ಇಲ್ವಾ ಹೇಗೆ ಅಂತ? ಆ ಅವಕಾಶನೇ ಬಂದಿಲ್ಲ ನನಗೂ, ಅದನ್ನು ತೆಗಿಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಇನ್ನೂ ಅದು ಅವಕಾಶ ಬಂದಿಲ್ಲ. ಎಲ್ಲರೂ ಸ್ವಲ್ಪ ದಾಡಿ ಬೇಕು ಅಂತಾರೆ. ಆದಷ್ಟು ತೆಗ್ದಿದ್ದೀನಿ, ಆದಷ್ಟು ಕಮ್ಮಿ ಮಾಡಿದ್ದೀನಿ. ಬೇರೆ ಬೇರೆ ಥರ ಕಾಣಿಸ್ಕೊಬೇಕು ಅಂತ ಒಂದು ಪ್ರಯತ್ನದಲ್ಲಿ. ಬಟ್ ಎಲ್ಲರೂ ಸ್ವಲ್ಪ ದಾಡಿ ಬೇಕು ಅಂತಾರೆ. ನೋಡೋಣ, ಇನ್ನೊಂದು ಮುಂದಿನ ದಿನಗಳಲ್ಲಿ ಫುಲ್ ತೆಗಿಯೋ ಚಾನ್ಸಸ್ ಇದೆ. ಓಕೆ, 8 ವರ್ಷಗಳಲ್ಲಿ ನಿಮ್ಮ ಜೀವನ ಎಷ್ಟು ಬದಲಾಗಿದೆ ಸರ್? ನಿಜವಾಗ್ಲೂ ಬದಲಾಗಿದೆ, ಭಾಳಷ್ಟು ಬದಲಾಗಿದೆ. ಯಾಕಂದರೆ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡು. ನಾನು ಯಾವತ್ತೂ ಒಬ್ಬ ನಟ ಆಗಬೇಕು ಅಂತ ಬಂದವನಲ್ಲ, ಅಂದ್ಕೊಂಡವನಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಆಕಸ್ಮಿಕವಾಗಿ ಪ್ರಶಾಂತ್ ಸರ್ ನಮ್ಮನ್ನು ನೋಡಿ ನಾವು ಒಬ್ಬ ಆ್ಯಕ್ಟರ್ ಆಗ್ಬೋದು ಅಂತ ತೋರಿಸ್ಕೊಟ್ಟಿರೋದು ಪ್ರಶಾಂತ್ ಸರ್. ಸೊ ಇವತ್ತು ಏನು ನಡೀತಾ ಇದೆ ಲೈಫು, ಇದೆಲ್ಲ ಯು ಶುಡ್ ಗೋ ಟು ಆ ಕ್ರೆಡಿಟ್, ಮೋಸ್ಟ್ ಆಫ್ ದ ಕ್ರೆಡಿಟ್ ಶುಡ್ ಗೋ ಟು ಪ್ರಶಾಂತ್ ನೀಲ್. ಏನು ಕಲ್ತ್ರಿ ಸರ್ ಈ ಜರ್ನಿಲಿ ನೀವು? ನಾನು ಸೋಲು ಗೆಲುವು ಇರುತ್ತೆ, ಸುಖ ದುಃಖ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನೀವೇನು ಕಲ್ತ್ರಿ? ನಾನು ಕಲ್ತಿದ್ದು ಒಂದೇ ವಿಷಯ, ಬಿ ಗುಡ್ ಟು ಎವ್ರಿ ಒನ್, ಸ್ಪ್ರೆಡ್ ಲವ್. ಎಲ್ಲ ಒಳ್ಳೇದು ಹೇಳು, ಒಳ್ಳೇದು ಬಯಸು, ಅಷ್ಟೇ ಕಲ್ತಿರೋದು. ಎಲ್ಲರಿಗೂ ಒಳ್ಳೇದು ಬಯಸಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ. ಮತ್ತು ಇದರಿಂದ ಇನ್ನೊಂದು ಕಲ್ತಿರೋದು ಅಂದರೆ ಒಂದು ಜವಾಬ್ದಾರಿ ಒಪ್ಕೊಂಡ್ಮೇಲೆ ಅದನ್ನು ಕರೆಕ್ಟಾಗಿ ಆ ಕೆಲಸ ನಿರ್ವಹಿಸಬೇಕು ಅನ್ನೋದು ಕಲ್ತಿದ್ದೀನಿ. ಓಕೆ, ಈಗ ಆಲ್ರೆಡಿ ನೀವು ಕಾಣಿಸ್ಕೊಂಡಂಥ ಸಿನಿಮಾಗಳಲ್ಲಿ ಫುಲ್ ಆ್ಯಕ್ಷನ್ ಓರಿಯೆಂಟೆಡ್ ಕತೆಗಳೇ ಇರುತ್ತೆ. ಈ ಸಿನಿಮಾದಲ್ಲಿ ರೊಮ್ಯಾನ್ಸು, ಕಾಮಿಡಿ, ಎಮೋಷ್ನಲ್ ಇದೆಲ್ಲ ಇದೆ. ಈ ಸಿನಿಮಾ ಕತೆ ಯಾಕೆ ಇಷ್ಟ ಆಯ್ತು ನಿಮಗೆ ಸರ್? ನನಗೆ ಫಸ್ಟು ಡಾಲಿ ಅವರು ಫೋನ್ ಮಾಡಿದ್ರು, ಧನು ಫೋನ್ ಮಾಡಿ, ರಾಮ್ ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿದೆ, ಅದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು ಕೇಳಿದ ತಕ್ಷಣ ಮಾಡೋಣ ಅಂದೆ. ಇಲ್ಲ, ಫಸ್ಟ್ ಒಂದು ಸರಿ ಕತೆ ಕೇಳಿ ಆಮೇಲೆ ನೀವು ಹೇಳಿ ಅಂದರು. ಆಮೇಲೆ ಸರಿ ಅಂದ್ಬಿಟ್ಟು ಕತೆ ಕೇಳಿದೆ. ಆಮೇಲೆ ಆ್ಯಕ್ಚುಲಿ ನಾನು ಫಸ್ಟು ಡಾಲಿ ಧನಂಜಯ್ ಅವ್ರ ಹೀರೋ ಅಂದರೆ ಭಾಳ ಖುಷಿಯಾಗಿದ್ದೆ. ಆಮೇಲೆ ಬಂದು ಹೇಳಿದ್ರೆ ನಾಗಭೂಷಣ್ ಅವ್ರ ಹೀರೋ ಅಂತ ಹೇಳಿದಾಗ ಕತೆ ಹೇಳಿದ್ರು. ಕತೆ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಲ್ಲಿ ಇದು ಭಾಳ ವಿಭಿನ್ನವಾಗಿ ಇತ್ತು, ಒಂಥರ ಚಾಲೆಂಜಿಂಗ್ ಅನಿಸ್ತು. ಸೊ ನಾವೇನು ಒಬ್ಬ ಕಲಾವಿದ ಆಗಿ, ಒಬ್ಬ ಆರ್ಟಿಸ್ಟ್ ಆದಮೇಲೆ ಎಲ್ಲ ಥರ ಪಾತ್ರನೂ ಮಾಡಬೇಕು. ಎಲ್ಲ ಒಂದೇ ಥರ ಮಾಡ್ತಾ ಹೋಗ್ತಾಯಿದ್ರೆ ರೊಟೀನ್ ಆಗ್ಬಿಡುತ್ತೆ. ಸೊ ಒಂದು ಚೇಂಜ್ ಓವರ್ ಬೇಕು. ಸೊ ಕತೆ ಇಷ್ಟ ಆಯಿತು, ಒಪ್ಕೊಂಡ್ವಿ. ಆಮೇಲೆ ಇಟ್ ಹ್ಯಾಪೆಂಡ್. ಓಕೆ, ವಿಲನ್ ಪಾತ್ರವನ್ನ ವೀಕ್ಷಕರು ಬೈದ್ರು ಅಂತಂದ್ರೆ ನೀವು ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡಿದ್ದೀರಿ ಅಂತ ಅರ್ಥ, ನಿಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ರಿ ಅಂತ ಅರ್ಥ. ಬಟ್ ನಿಮಗೆ ಏನಾದ್ರೂ ಹಿಂಗೆ ಬೈದಿರೋಂಥದ್ದು ಆ ಥರದ್ದು ಏನಾದ್ರು ಇನ್ಸಿಡೆಂಟ್ ಇದೆಯಾ? ವೀಕ್ಷಕರು ಹೊರಗಡೆ ಸಿಕ್ಕಿದಾಗ ಯಾಕೆ ಆ ಥರ ಹಿಂಸೆ ಕೊಡ್ತೀರಾ ಅಂತ? ಆಕ್ಚುಲಿ ಸೀರಿಯಲ್ಗಳಲ್ಲಿ ಆಗಿ ಮಾಡ್ತಾರೆ, ಬಟ್ ಸಿನಿಮಾದಲ್ಲಿ ರೇರ್ ಅಂತ ಅನ್ಸುತ್ತೆ. ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ. ಒಂದು ಈಗ ಲಾಸ್ಟ್ ಇಯರ್ ಬಗೀರಾ ರಿಲೀಸ್ ಆಗಿತ್ತಲ್ಲ, ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾರು ವಯಸ್ಸಾದವರು ನನ್ನನ್ನು ಬೈದಿದ್ದುಂಟು. ಆ ಹೀರೋಯಿನ್ ಕಿಲ್ಲಿಂಗ್ ಎಪಿಸೋಡ್ ನೋಡ್ಬಿಟ್ಟು, ಏನಪ್ಪ ಅಂತ ಒಳ್ಳೆ ಹುಡುಗಿನ ಸಾಯಿಸ್ಬಿಟ್ಟಲ್ಲ ನೀನು, ನಿನಗೂ ದೇವರು ಒಳ್ಳೇದು ಮಾಡ್ತದೆ. ಸೊ ಆಮೇಲೆ ಕಮೆಂಟ್ಗಳು ಕಳಿಸೋದು, ಮತ್ತು ಹೀರೋಯಿನ್ ಫ್ಯಾನ್ಸ್ ಅವರೆಲ್ಲ ಹುಡ್ಕೊ ಮನೆ ಹತ್ರ ಬರ್ತಾರೆ ನಿನಗೆ ಅನ್ನೋದೆಲ್ಲ ಕಮೆಂಟ್ಗಳು ಮಾಡಿ ಕಳಿಸೋದು.
ಇವೆಲ್ಲ ನೋಡಿದಾಗ ಓಕೆ ನಾವು ಮಾಡಿರೋ ಕೆಲಸ ರೀಚ್ ಆಗಿದೆ ಅನ್ನೋದೊಂದು ಖುಷಿ. ಹೊರಗಡೆ ಜನ ಸಿಕ್ಕಾಗ ನಿಮ್ಮ ಹತ್ರ ಕೇಳುವಂತ ಕ್ವಶನ್ ಯಾವುದು ಸರ್? ಯಾವುದ್ರ ಬಗ್ಗೆ? ಎಲ್ಲ ಓವರ್ ಆಗಿ ತುಂಬಾ ಪದೇ ಪದೇ ರಿಪೀಟ್ ಆಗುವಂತ ಕ್ವಶನ್ಸ್ ಹೊರಗಡೆ ಜನ ಸಿಕ್ಕಾಗ. ಅದೇ ನೀವು ಕೇಳಿದ್ದೆ ಕೇಳ್ತಾರೆ. ಈಗ KGF ಆದ್ಮೇಲೆ ಹೆಂಗೆ ಸರ್, KGF ಹೆಂಗ್ ಸಿಕ್ತು, KGF ಆದ್ಮೇಲೆ ನಿಮ್ಮ ಜೀವನ ಹೆಂಗೆ ಚೇಂಜ್ ಆಯ್ತು ಅಂತ ಕೇಳ್ತಾರೆ. ವೀಕ್ಷಕರು ಕೂಡ ಅದೇ ಕೇಳ್ತಾರೆ. ಹೌದು. ಓಕೆ, ಈಗ ವಿದ್ಯಾಪತಿ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನೆಗೆಟಿವ್ ಶೇಡ್ ಹೌದು, ಬಟ್ ಇದೆಷ್ಟು ಡಿಫ್ರೆಂಟ್ ಆಗಿದೆ? ಇದು ಕಂಪ್ಲೀಟ್ ಎಂಟರ್ಟೈನ್ ಮಾಡೋವಂಥದ್ದು. ಈಗ ಗರುಡಾರಾಮ್ನ ಹೆಂಗೆ ನೋಡ್ಕೊಂಡು ಬಂದಿದ್ದೀರಾ ಎಲ್ಲ ಸಿನಿಮಾಲಿ, ಫುಲ್ಲು ಭಯ ಬೀಳಿಸೋದು, ಅದಲ್ದಿರ ಇದು ಕಂಪ್ಲೀಟ್ ಚೇಂಜ್ ಓವರ್ ಇರುತ್ತೆ. ಓಕೆ, ಹಿಂಗೂ ಮಾಡ್ತಾರಾ, ರಾಮ್ ಹಿಂಗೂ ಮಾಡ್ಬೋದಾ, ಗರುಡಾರಾಮ್ ಕೈಲಿ ಈ ಥರನೂ ಮಾಡಿಸ್ಬೋದಾ ಅನ್ನೋದು ಒಂದು ಥಾಟ್ ಬರುತ್ತೆ ಎಲ್ಲರಿಗೂ. ನಿಮ್ಮ ಈ ಹಿಂದಿನ ಸಿನಿಮಾಗಳಲ್ಲಿ ಕಂಪ್ಲೀಟ್ ಆಕ್ಷನ್ ಇರ್ತಾ ಇತ್ತು, ಸೀರಿಯಸ್ನೆಸ್ ಇರ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಕಾಮಿಡಿ ಇದೆ. ಈಗ ನಾಗಭೂಷಣ್ ಅವ್ರು ಪಕ್ಕ ನಿಂತರು ಅಂತಂದ್ರೆ ನಗು ಬಂದೇ ಬಂದ್ಬಿಡುತ್ತೆ. ಅವ್ರು ನೋಡ್ಕೊಳ್ಳೆ, ಅವ್ರ ಹಾವಭಾವ ನೋಡ್ಕೊಳ್ಳೆ ನಗು ಬರುತ್ತೆ. ಅದು ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಸರ್? ಅದು ನಂಗೆ ತುಂಬಾ ಕಷ್ಟ ಆಯ್ತು. ಅವ್ರನ್ನ ನೋಡಿದ್ರೇ ನೀವು ಹೇಳಿದಂಗೆ ನಗು ಬರುತ್ತೆ. ಅವ್ರ ರಿಯಾಕ್ಷನ್ಸು ಬಂದಿದ್ದ ತಕ್ಷಣ ನೋಡಿ ಅವರು ಭಯ ಬೀಳೋ ಥರ ಬೀಳ್ದಿರೋ ಥರ ಮಾಡ್ತಾರಲ್ಲ, ನನಗೆ ಅಲ್ಲೇ ನಗು ಬಂದ್ಬಿಡೋದು, ಸುಮಾರು ಟೆಕ್ಗಳಾಗೋದು. ಸಾಕತ್ತು. ಇಟ್ ವಾಸ್ ವೆರಿ ಫನ್, ಒಳ್ಳೆ ಫನ್ ಅದು. ಹೇಗಿತ್ತು ಸರ್ ಸೆಟ್ ಎಲ್ಲ, ಶೂಟಿಂಗ್ ದಿನಗಳೆಲ್ಲ ಹೇಗಿದ್ವು? ಒಳ್ಳೆ ಮಜಾ ಮಾಡ್ತಾ ಇದ್ವಿ. ಫುಲ್ಲು ಒಂದು ಕ್ಯಾರೆಕ್ಟ್ರಲ್ಲಿ ಇಳಿದುಬಿಟ್ಟಾಗ ಕೆಲವೊಂದು ಸಿಚುವೇಶನ್ಸು ನನಗೆ ನಗು ಬಂದ್ಬಿಡೋದು, ಒಂಥರ ಅನಿಸೋದು. ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಆಮೇಲೆ ಹೋಗಿ ನಮ್ಮ ಡೈರೆಕ್ಟರ್ಸ್, ಖತರ್ನಾಕ್ ಡೈರೆಕ್ಟರ್ಸ್ ಇಬ್ಬರು ಅಣ್ಣ ತಮ್ಮದಿರು, ಈಶಮ್ಮು ಮತ್ತು ಹಸೀನ್, ಅವರಿಬ್ಬರನ್ನ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ. ಒಬ್ಬ ಡೈರೆಕ್ಟರ್ ಇದ್ದರೆ ಅವ್ರನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ. ಬಟ್ ಇಬ್ಬರು ಒಬ್ರಿಗಿಂತ ಒಬ್ಬರು ಅದೇ ಟೆಂಪಲ್ ಇರ್ತಾರೆ. ನಾನು ಇದೊಂದು ಏನೋ ಇದು ಮಾಡೋಣ, ಹಿಂಗೆ ಮಾಡೋಣ ಅಂದರೆ ಇಲ್ಲ ಸರ್ ಹಿಂಗೆ ಅಂತ ಒಬ್ರು ಹೇಳೋರು, ಈಶಮ್ ಹೇಳೋರು. ಸರಿ ಆ ಕಡೆಯಿಂದ ಹೋಗೋಣ, ಹಸೀನ್ಗೆ ಹೋಗ್ಬಿಟ್ಟು ಹೇಳೋಣ, ಸ್ವಲ್ಪ ಕನ್ವಿನ್ಸ್ ಆಗಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ತಾರೇನೋ ಅಂದರೆ ಇಲ್ಲ ಅವರು ಇನ್ನೂ ಡಬಲ್. ಸೊ ಆ ಥರ ಇಬ್ಬರು ಒಳ್ಳೆ ಡೈರೆಕ್ಟರ್ಸು, ವೆರಿ ಸೆನ್ಸಿಬಲ್. ಮತ್ತು ಎಲ್ಲೂ ಅವ್ರು ಹೇಳಿದ್ದು ಅಷ್ಟೆ, ಸರ್ ಸುಮ್ಮನೆ ತೊಗೊಂಡಿಲ್ಲ ಸರ್ ನಿಮ್ಮನ್ನು ಈ ಪಾತ್ರಕ್ಕೆ, ನೀವು ನೋಡಿ ಸಿನಿಮಾ ಆದಮೇಲೆ ಪ್ರತಿಯೊಬ್ಬರು ಒಂದು ಬೇರೆ ಇದರಲ್ಲಿ ಬೇರೆ ಆ್ಯಂಗಲಲ್ಲಿ ನೋಡ್ತಾರೆ, ಗರುಡಾರಾಮ್ನ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಈಶಾಮ್ ಮತ್ತು ಹಸೀನ್ ಆ್ಯಂಡ್ ನಾಗಭೂಷಣ್, ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರು. ನಂಗೆ ಅನ್ಸೋದು ಕೆಲವೊಂದು ಸೀನಲ್ಲಿ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಫೈಟ್ ಮಾಡ್ತಾರೆ ಪಾಪ, ಫಸ್ಟ್ ಟೈಮ್ ಬ್ಲಡ್ ಹಾಕ್ಕೊತಾ ಇರೋದು. ಸರಿ ನಾನು ಹೇಳ್ತಿದ್ದೆ ಏನು ಹಿಂಗೆ ಹಾಕಿದ್ದಾರೆ ಅಂದರೆ, ಸರ್ ಫಸ್ಟ್ ಟೈಮ್ ಆಗ್ತಾ ಇರೋದಲ್ವಾ ಅದಕ್ಕೆ ಸರಿ ಅಂತ ಓಕೆ ಅಂದ್ಬಿಟ್ಟು ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಬೇರೆ ಭಾಷೆಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ ಈ 8 ವರ್ಷಗಳಲ್ಲಿ. ವಿದ್ಯಾಪತಿ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿದೆ ಸರ್ ನಿಮಗೆ ಪರ್ಸ್ನಲಿ ನೋಡೋದಾದ್ರೆ? ಫಸ್ಟ್ ಟೈಮ್ ನಾನು ಕಾಮಿಡಿ ಜಾನ್ ಟಚ್ ಮಾಡಿರೋದು. ಇದುವರೆಗೂ ಯಾವ ಕಾಮಿಡಿ ಹೀರೋ ಜೊತೆನೂ ನಾನು ಮಾಡಿಲ್ಲ. ಸೊ ಅವರು ಇದಕ್ಕೆ ಮ್ಯಾಚ್ ಮಾಡಬೇಕಲ್ಲ, ಅದು ಭಾಳ ಚಾಲೆಂಜಿಂಗ್ ನನಗೆ. ಸೊ ಅನಿಸ್ತು ಸ್ವಲ್ಪ ಟೈಮಿಂಗು ಕಲಿಬೇಕಾಯಿತು, ಕಾಮಿಡಿ ಟೈಮಿಂಗು, ಡೈಲಾಗ್ ಡೆಲಿವರಿ. ಸೊ ಎಲ್ಲ ಬೇರೆ ಥರ ಇರಬೇಕು, ಮಾತಾಡೋ ಶೈಲಿ ಬೇರೆ ಥರ ಇರಬೇಕು, ಒಳ್ಳೆ ಫಂಕಿ ಆಗಿರಬೇಕು, ಫ್ಯಾನ್ಸಿಯಾಗಿ ಕಾಣಿಸ್ಬೇಕು. ಇವೆಲ್ಲ ಟ್ಯಾಟುಗಳೆಲ್ಲ ಹಾಕ್ಕೊಂಡು ಫುಲ್ಲು ಮುಖದ ಮೇಲೆ ಟ್ಯಾಟು ಹಾಕಿ ಎಲ್ಲ ಒಂಥರ ನಡೆಯೋ ಸ್ಟೈಲ್ಗಳು, ಈ ಥರ ಎಲ್ಲ ಬೇರೆ ಬೇರೆ ಥರ ಚೆನ್ನಾಗಿತ್ತು. ಈಗ ಬೇರೆ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಎಷ್ಟು ಡಿಫ್ರೆನ್ಸ್ ಅನಿಸ್ತು ಸರ್? ಯಾವುದಕ್ಕೆ? ಕನ್ನಡ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಎಲ್ಲ ಇಂಡಸ್ಟ್ರಿನೂ ಸೇಮ್ ಇದೇ ಥರ ಕೆಲಸ ಮಾಡ್ತಾರೆ ಎಲ್ಲ ಕಡೆ. ನನಗೆ ಯಾವುದೂ ಡಿಫ್ರೆನ್ಸ್ ಅನಿಸಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಲೂ ಏನು ಕಷ್ಟ ಬಿದ್ದು ಅದೇ ಟೆಕ್ನಿಷಿಯನ್ಸ್ ಏನು ಕೆಲಸ ಮಾಡ್ತಾರೋ ಸೇಮ್ ಅದೇ ರೀತಿ ಅಲ್ಲೂ ಕೆಲಸ ಮಾಡ್ತಾರೆ. ಓನ್ಲಿ ಭಾಷೆಗಳು ಮಾತ್ರ ಚೇಂಜ್ ಆಗಿರ್ಬೋದು ಅಷ್ಟೇ ಮಾತಾಡೋದು. ಅಲ್ಲಿ ತಮಿಳ್ಗೆ ಹೋದರೆ ತಮಿಳ್ ಮಾತಾಡ್ತಾರೆ, ತೆಲುಗುಗೆ ಹೋದರೆ ತೆಲುಗು ಮಾತಾಡ್ತಾರೆ, ಮಲಯಾಳಂಗೆ ಹೋದರೆ ಮಲಯಾಳಂ ಮಾತಾಡ್ತಾರೆ. ಅಷ್ಟು ಬಿಟ್ಟರೆ ಕೆಲಸ ಎಲ್ಲ ಸೇಮೇ, ಡಿಫ್ರೆನ್ಸ್ ಏನಿಲ್ಲ. ಕಲಾವಿದನಾಗಿ ನಿಮ್ಗೆ ಯಾವ ರೀತಿ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ? ವಿಲನ್ ಶೇಡ್ ಬಿಟ್ಟು ಸಪೋರ್ಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕಾಗ್ತದೆ ಅಂತ ಇಷ್ಟ ಇದೆ. ಸ್ವಲ್ಪ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕಂತ ಇಷ್ಟ ಇದೆ. ಎಲ್ಲ ಥರನೂ ಒಂದು ಸಿನಿಮಾಗೂ ಒಂದು ಚೇಂಜ್ ಓವರ್ ಮಾಡ್ತಾ ಹೋಗ್ಬೇಕು ಅಂತ ಅನ್ಸುತ್ತೆ ನನಗೆ ಯಾವಾಗ. ಓಕೆ, ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನು ಹೇಳ್ತಾರೆ ಸರ್? ಈಗ ನಿಮ್ಮ ವಿಲನ್ ಪಾತ್ರಗಳನ್ನ ನೋಡಿದಾಗ ಅಂದ್ರೆ ಅಷ್ಟೇ ಅಗ್ರೆಸಿವ್ನೆಸ್ ಇರುತ್ತದೆ ಸ್ಕ್ರೀನ್ ಮೇಲೆ, ಏನು ಹೇಳ್ತಾರೆ ಅಂತ ನಿಮ್ಮ ಮನೇಲಿ, ಫ್ಯಾಮಿಲಿ, ಸಂಬಂಧಿಕರೆಲ್ಲ? ನನಗೆ ಸ್ವಲ್ಪ ಕ್ರಿಟಿಕ್ಸ್ ಎಲ್ಲ ನಮ್ಮ ವೈಫ್ ಕೊಡ್ತಾರೆ. ಸ್ವಲ್ಪ ಎಲ್ಲಿ ಚೆನ್ನಾಗಿ ಮಾಡಿಲ್ಲ,
ಯಾವ್ದು ಚೆನ್ನಾಗಿ ಮಾಡ್ಬೋದಿತ್ತು, ಹಿಂಗೆ ಮಾಡಿದರೆ ಚೆನ್ನಾಗಿರೋದು, ಇಲ್ಲಿ ನೋಡು ಸ್ವಲ್ಪ ಮಿಸ್ ಮಾಡಿದ್ಯಾ, ಇವೆಲ್ಲ ಸ್ವಲ್ಪ ಬೈಯೋದಾಗಲಿ ನನ್ನ ಕರೆಕ್ಟ್ ಮಾಡೋದಾಗಲಿ ಎಲ್ಲ ಅವ್ರು ಮಾಡ್ತಾರೆ. ಕೆಲವರೆಲ್ಲ ಜೆನ್ಯೂನ್ ರಿವ್ಯೂ ಕೊಡ್ತಾರೆ, ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ, ಆ್ಯಸ್ ಆ್ಯಕ್ಟರಾಗಿ ಮಾತಾಡ್ತಾರೆ. ಸೊ ನನಗೆ ಅದಿಷ್ಟ. ಈ ಥರ ಕರೆಕ್ಟಾಗಿ ನಮ್ಮ ವೈಫ್ ಹೇಳೋದಾಗಲಿ, ನನ್ನ ಫ್ರೆಂಡ್ಸು, ನನ್ನ ಜೊತೆಯಲ್ಲಿರೋರು ಶುಡ್ ಬಿ ಆ್ಯನ್ ಆ್ಯಕ್ಟರ್ ಅಂತ ಹೇಳ್ತಾರೆ. ಬರೀ ಬಂದು ಹೊಡೆದ, ಇದು ಮಾಡ್ದ, ಬಾಡಿ ಬಿಲ್ಡ್ ಮಾಡ್ದ, ಬಾಡಿಲೇ ತೋರಿಸೋದು ಅದೆಲ್ಲ, ಯು ಬಿಕಮ್ ಆ್ಯಕ್ಟರ್ ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತೀನಿ ನಾನು. ಓಕೆ, ಈಗ ಯಶ್ ಅವ್ರನ್ನ ರೀಸೆಂಟಾಗಿ ಏನಾದರೂ ಭೇಟಿ ಮಾಡಿದ್ರಾ? ರೀಸೆಂಟಾಗಿ ಸಲಾ ಟೈಮಲ್ಲಿ ಮೀಟ್ ಮಾಡಿದ್ದು, ಸಲಾ ರಿಲೀಸಿಗೆ ಮುಂಚೆ. ಅದಾದಮೇಲೆ ಫೋನಲ್ಲಿ 1-2 ಸಲ ಮಾತಾಡಿರ್ತೀನಿ. ಸೊ ಈಸ್ ಕಂಪ್ಲೀಟ್ಲಿ ಬ್ಯುಸಿ, ಸೊ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಓಕೆ ಸರ್, ಈಗ ಬೇರೆ ಭಾಷೆಗಳು ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಒಟ್ಟಾರೆಯಾಗಿ ಯಾವ ನಟನ ಜೊತೆ ಆ್ಯಕ್ಟ್ ಮಾಡಿರುವಂಥದ್ದು ನಿಮಗೆ ಖುಷಿ ಕೊಟ್ಟಿದೆ? ಅಂದರೆ ಯಾವ ವಿಷಯ ತುಂಬ ಇಂಪ್ರೆಸ್ ಆಯಿತು ಅಂತ? ಸುಮಾರು ಹೀರೋಗಳ ಜೊತೆ ಮಾಡಿದ್ದೀನಿ. ಮೋಹನ್ ಲಾಲ್ ಸರ್ ಜೊತೆ ಮಾಡಿದ್ದೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್. 2 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಋಷಭ ಅಂತ ಒಂದು, ಹಾರಾಟು ಅಂತ. ಸೊ ಅವರಿಂದ ಸುಮಾರು ಕಲ್ತಿದ್ದೀನಿ. ಎಷ್ಟೇ ದೊಡ್ಡ ಕಲಾವಿದ ಆದರೂ ಅವರು ಡೌನ್ ಟು ಅರ್ತ್ ಇರ್ತಾರೆ, ಜಾಲಿಯಾಗಿರ್ತಾರೆ, ಎಲ್ಲನೂ ಒಂದೇ ಥರ ನೋಡ್ತಾರೆ. ಎಲ್ಲರಿಗೂ ಯಾರೇ ಬರಲಿ ಆ್ಯಕ್ಟರ್ಗೆ ಅವ್ರಿಗೆಲ್ಲ ಊಟ ಕಳಿಸ್ತಾರೆ ನೀಟಾಗಿ. ಸೊ ಫನ್ನಿಯಾಗಿರ್ತಾರೆ, ನಗ್ನಾಗ್ತಾ ಮಾತಾಡಿಸ್ಕೊಂಡು. ಸೊ ಈ ಥರ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದಾಗ ಭಾಳ ಕಲಿಯೋದಿರುತ್ತೆ ನಮಗೆ. ನಾವು ಎಷ್ಟು ಸಿಂಪಲ್ ಆಗಿರಬೇಕು, ಎಷ್ಟು ಹಂಬಲ್ ಆಗಿರಬೇಕು ಅನ್ನೋದು, ಅದೊಂದು ಕಲಿತೀನಿ. ಮತ್ತು ನಾನು ಈ ರೀಸೆಂಟಾಗಿ ವಿದ್ಯಾಪತಿಲಿ ಫ್ರೆಂಡ್ಶಿಪ್ ಅನ್ನೋ ನೋಡಿದೆ. ರಿಯಲ್ ಫ್ರೆಂಡ್ಶಿಪ್ ಹೇಗಿರುತ್ತೆ, ನಮ್ಮ ಡಾಲಿ ಧನಂಜಯ್ ಅವ್ರದ್ದು ಮತ್ತು ನಾಗು ಫ್ರೆಂಡ್ಶಿಪ್ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ಡಾಲಿ ಧನು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಾರೆ, ಒಂದು ನಂಬಿಕೆ ಮೇಲೆ ದುಡ್ಡು ಹಾಕಿರ್ತಾರೆ. ಫಸ್ಟ್ ನಾಗು ಅದನ್ನಷ್ಟು ಜವಾಬ್ದಾರಿಯಾಗಿ ಎಲ್ಲೂ ಟೈಮ್ ವೇಸ್ಟ್ ಮಾಡಿದ್ದೀರಾ, ಆ ದುಡ್ಡಿಗೆ ವ್ಯಾಲ್ಯೂ ಕೊಡ್ತಾ ಪ್ರತಿಯೊಂದು ದಿನವೂ ಒಂದೊಂದು ಶಾಟ್ ಏನಾದರೂ ಲೇಟ್ ಆಯಿತು ಅಂದರೆ ಬೇರೆ ಶಾಟ್ ತೆಗೋಣ ಬನ್ನಿ, ಇದು ಮಾಡೋಣ ಅಂತ ಬನ್ನಿ ಅಂತ ನಿಂತ್ಕೊಂಡು ಅದನ್ನು ಕಾಪಾಡೋದು ಇದೆಯಲ್ಲ, ಅಲ್ಲಿ ನಿಜವಾದ ಸ್ನೇಹ ಕಾಣಿಸ್ತು ನನಗೆ. ಅದೊಂದು ಕಲಿತೆ. ಓಕೆ, ಈಗ ಒಂದು ಸಿನಿಮಾ ಸಕ್ಸಸ್ ಆದ ಕೂಡಲೇ ಆ ಒಂದು ಪೀಕ್ ನೋಡಿರ್ತೀರಿ ನೀವು. ಅದಾದ ನಂತರ ಮತ್ತೊಂದಷ್ಟು ಸೋಲ್ ಬರ್ಬೋದು, ಗೆಲುವು ಬರ್ಬೋದು. ಅದನ್ನ ಹೇಗೆ ನೀವು ಮೆಂಟಲಿ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಸೋಲ್ ಬರುತ್ತೆ ಅಂತಲ್ಲ, ಬಟ್ ಆ ಬ್ಯಾಲೆನ್ಸಿಂಗ್ ಇದು ಎಲ್ಲ ಆ್ಯಕ್ಟರ್ಸು ಇದು ಹೋಗ್ಲೇಬೇಕು, ಇದನ್ನು ಪಾಸ್ ಮಾಡಲೇಬೇಕು. ಇದನ್ನು ಎಲ್ಲರೂ ಫೇಸ್ ಮಾಡ್ತಾರೆ. ಒಂದು ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ, ಕಾಮನ್. ಅದಕ್ಕೆ ತಲೆ ಕೆಡಿಸ್ಕೊಂಬಾರ್ದು. ನಾವು ಒಂದೇ ಒಂದು ಯೋಚನೆ ಮಾಡಬೇಕು, ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವ. ಅದು ಗೆಲ್ಲಿ, ಅದು ಸೋಲ್ ಬರಲಿ, ಏನೇ ಇದ್ರೂ ಸಮನಾಗಿ ತೊಗೋಬೇಕಷ್ಟೆ. ಒಂದ್ಸಲಿ ಹೈಪ್ ಬಂದ್ಬಿಡ್ತು ಅಂದ್ಬಿಟ್ಟು ನಾವು ಇದ್ದಕ್ಕಿದ್ದಂಗೆ ನಾವು ಅದು ಮಾಡೋದಲ್ಲ. ಇದು ಬಂದ್ಬಿಡ್ತು ಅಂದ್ಬಿಟ್ಟು ಅಯ್ಯೋ ಹೋಗ್ಬಿಡ್ತಲ್ಲ ಹಿಂಗೆ ಅಂತ ಫೀಲ್ ಆಗೋದಲ್ಲ. ಅದು ತಲೆಗೆ ತಗೋಬಾರ್ದು. ಸಕ್ಸಸ್ ಅನ್ನೋದು ಯಾವತ್ತೂ ಮನುಷ್ಯ, ಆ್ಯಕ್ಟರ್ಸು ಯೂಶ್ವಲಿ ತಲೆಗೆ ತಗೋಬಾರ್ದು. ಅದಕ್ಕೆ ದೇವ್ರು ಕೊಟ್ಟಂಗೆ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇರಬೇಕು. ದೇವ್ರು ಕೊಡ್ತಾನೆ, ಇಲ್ಲ ತೊಗೊಂತಾನೆ, ಅಷ್ಟೇ. ಹೋಗ್ತಾನೆ. ಹೀರೋಗೆ ಒಂದು ತಯಾರಿ ಮಾಡ್ಕೊಳ್ತಾರೆ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಕೂಡ. ಫಿಟ್ನೆಸ್ ಇರ್ಬೋದು, ಲುಕ್ ವೈಸ್ ಎಲ್ಲ ತಯಾರಿ ಇರುತ್ತೆ. ಹಾಗೆ ವಿಲನ್ಗೂ ಕೂಡ ಇರುತ್ತೆ ಅದೇ ರೀತಿ ಫಿಟ್ನೆಸ್ ಇರಬೇಕು. ನೀವು ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ತೀರಾ ಅಂತ ಸರ್? ಫಿಟ್ನೆಸ್ ಬಹುಮುಖ್ಯ ಆ್ಯಕ್ಟರ್ಸ್ ಜೀವನದಲ್ಲಿ. ನಾನು ಫಸ್ಟಿಂದನೂ ಜಿಮ್ ಮಾಡ್ತಾಯಿದ್ದೆ, ಬಟ್ ರೆಗ್ಯುಲರ್ ಜಿಮ್ ಮಾಡಲ್ಲ ನಾನು. ಸಿನಿಮಾಗೆ ಬೇಕಂದಾಗ ಮಾತ್ರ ಒಂದು 10-15 ದಿನ ಇಲ್ಲ 20 ದಿನ ಹೋಗ್ತೀನಿ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಬಟ್ ಫ್ರೀ ಇದ್ದಾಗೆಲ್ಲ ಜಿಮ್ಗೆ ಹೋಗ್ತೀನಿ, ಸ್ವಲ್ಪ ಡಯಟ್ ಮೇಂಟೈನ್ ಮಾಡ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಡಯಟ್ ಎಲ್ಲ ಹೇಗಿರುತ್ತೆ ಸರ್? ಈಗ ನಿಮ್ಮ ಫಿಸಿಕ್ಕಿಗೆ ತುಂಬಾ ಕಷ್ಟ ಮೇಂಟೈನ್ ಮಾಡೋವಂಥದ್ದು. ಕೆಲವರು ಹೇಳ್ತಾರೆ ರೈಸ್ ಎಲ್ಲ ತಿಂದ್ಕೊಳ್ಳೋದು ದಪ್ಪ ಆಗ್ಬಿಡ್ತಾರೆ ಆ ಥರ ಅಂತ. ಸ್ವಲ್ಪ ಕ್ವಾಲಿಟಿ ಫುಡ್ ತೊಗೊತೀನಿ ಅಷ್ಟೇ. ಕ್ವಾಲಿಟಿ ಫುಡ್ ತೊಗೋಬೇಕು. ಕಂಪ್ಲೀಟ್ ಡಯಟ್ ಮಾಡಬೇಕಂತೇನಿಲ್ಲ. ಐ ಎಂಜಾಯ್ ಮೈ ಫುಡ್. ಎಲ್ಲ ಎಂಜಾಯ್ ಮಾಡ್ತೀನಿ. ಬಿರಿಯಾನಿ ತಿಂತೀನಿ, ಎಲ್ಲ ಥರ ಫುಡ್ಡು ತಿಂತೀನಿ. ಬಟ್ ಜಿಮ್ ಮಾಡೋ ಟೈಮಲ್ಲಿ ಮಾತ್ರ ಸ್ವಲ್ಪ ಆಯಿಲು, ಶುಗರು ಮತ್ತು ಮಸಾಲ ಐಟಮ್ಸ್ ಇದ್ಯಾವುದು ಇಲ್ದಿರ ಸ್ವಲ್ಪ ಬಾಯ್ಲ್ಡ್ ಎಗ್ಸು, ವೆಜಿಟೇಬಲ್ಸು ಇವೆಲ್ಲ ಜಾಸ್ತಿ ಅಷ್ಟೇ. ಓಕೆ ಸರ್, ಸಿನಿಮಾದಲ್ಲಿ ಒಂದು ತೆರೆ ಮೇಲೆ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ, ಎಮೋಷನಲ್ ಆಗುತ್ತೆ, ಎಲ್ಲ ಆಗುತ್ತೆ. ಅದ್ರ ಹಿಂದೆ ಒಂದಷ್ಟು ಸ್ಟ್ರಗಲ್ ಇರುತ್ತೆ, ಅದು ಬಹುತೇಕರಿಗೆ ಕಾಣಲ್ಲ. ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಅಂದ್ರೆ ಈಗ KGF ನಂತರ ನೀವು ನೋಡ್ತಾ ಇದ್ದೀರಾ, ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ, ಸೆಟ್ ಅಲ್ಲಿ ಎಷ್ಟು ಗಂಟೆಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಅನ್ನೋದು ಈಸಿ ಅಲ್ಲ, ತುಂಬ ಕಷ್ಟ. ಪ್ರತಿಯೊಬ್ಬರೂ ಅದೇ ಎಫರ್ಟ್ ಹಾಕಿರ್ತಾರೆ. ಒಬ್ಬರು ಲಾರ್ಜ್ ಸ್ಕೇಲಲ್ಲಿ ಹಾಕಿರ್ತಾರೆ, ಒಬ್ಬರು ಸ್ಮಾಲ್ ಸ್ಕೇಲಲ್ಲಿ ಹಾಕಿರ್ತಾರೆ. ನಾನು ಲಾಸ್ಟ್ ಟೈಮು ಈಶಾಮ್ ಮಾತಾಡ್ತಾ ಇದ್ದಾಗ
ಎಫರ್ಟ್ ಸೇಮ್ ಇರುತ್ತೆ, ಬಟ್ ಅದು ಕತೆ ಮೇಲೆ ಹೋಗುತ್ತೆ. ಈಗ ದೊಡ್ಡ ಸಿನಿಮಾ, ದೊಡ್ಡ ಬ್ಯಾನರು, ದೊಡ್ಡ ಇದಾದಾಗ ಆ ಕತೆ ಮೇಲೆ ಅದಕ್ಕೆ ಆ ಸ್ಕೇಲ್ ರೀಚ್ ಆಗಬೇಕಂದ್ರೆ ಅದಕ್ಕೆ ಹಂಗೆ ಮಾಡಲೇಬೇಕು. ಬಟ್ ಇದಕ್ಕೆ ಎಷ್ಟು ಸಾಕು ಬಜೆಟು, ಇಷ್ಟರಲ್ಲೇ ನಾವು ಇದನ್ನು ಮಾಡ್ಕೋಬೋದು ಅಂತ. ಬಟ್ ಅದೇ ಎಫರ್ಟ್ ಇಲ್ಲೂ ಕಂಟೆಂಟ್ ಮೇಲೂ ಇರುತ್ತೆ ಸೇಮು. ಆರ್ಟಿಸ್ಟ್ಗಳು ಅದೇ ಎಫರ್ಟ್ ಹಾಕಬೇಕು, ಮತ್ತು ಟೆಕ್ನಿಷಿಯನ್ಸು ಆಗ್ಬೋದು, ಅದೇ ಎಫರ್ಟ್ ಇರುತ್ತೆ. ಕಷ್ಟ ಬೀಳಬೇಕು. ಕಷ್ಟ ಇಲ್ಲ ಅಂದ್ರೆ ಸಿನಿಮಾಲಿರೋ ಕಷ್ಟ ನಿಮಗೆ ಸಕ್ಸಸ್ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಎಲ್ಲದರಲ್ಲೂ ಕಷ್ಟ ಇದೆ, ಈಸಿ ಅಂತೂ ಯಾವುದೂ ಇಲ್ಲ. ಇಷ್ಟು ವರ್ಷಗಳ ಕಾಲ ನೀವು ಕಲ್ತಿರೋ ಪಾಠ ಏನು ಸರ್? ರಿಯಲೈಸ್ ಆಗಿರೋವಂಥದ್ದು ಅಥವಾ ಒಂದಕ್ಕೆ ಸ್ಟಿಕ್ ಆನ್ ಆಗಿರೋವಂಥದ್ದು, ಇಂಡಸ್ಟ್ರಿ ಅಂತಲ್ಲ, ಓವರ್ ಆಲ್ ನಿಮ್ಮ ಲೈಫಲ್ಲಿ? ನಾನು ಕಲ್ತಿರೋ ಪಾಠ ಅಂದರೆ ಬಿ ಹಂಬಲ್, ಒಳ್ಳೆ ಸ್ನೇಹಿತರನ್ನ ಕಾಪಾಡ್ಕೋಬೇಕು. ನಮ್ಮ ರಿಲೇಷನ್ಸು, ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ಯಾಮ್ಲಿನ ನೀಟಾಗಿ ನೋಡ್ಕೋಬೇಕು. ಬಿ ಗುಡ್ ಟು ಯುವರ್ ಫ್ಯಾಮ್ಲಿ, ಬಿ ಗುಡ್ ಟು ಯುವರ್ ಫ್ರೆಂಡ್ಸ್, ಅಷ್ಟೇ. ಈಗ ನಿಮ್ಮನ್ನು ನೋಡಿದಾಗ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತ ನಮಗೆ ಗೊತ್ತಾಗುತ್ತೆ. ಕೆಲವು ಸ್ಟ್ರಾಂಗ್ ಪರ್ಸನಾಲಿಟಿ ಹಿಂದೆ ಒಂದಷ್ಟು ರಿಚುವಲ್ಸ್ ಇರುತ್ತೆ. ಈಗ ರಿಲಿಜಿಯಸ್ ರಿಲೇಟಿವ್ಸ್ ಇರ್ಬೋದು, ಯಾವುದೇ ಇರ್ಬೋದು. ನೀವೇನಾದ್ರು ಫಾಲೋ ಮಾಡ್ತೀರಾ ಅಂತ, ಅಥವಾ ಒಂದು ವಾಕ್ಯಕ್ಕೆ ಸ್ಟಿಕ್ ಆನ್ ಆಗ್ತೀರಾ ಹೇಗೆ ಅಂತ? ಅಂದರೆ ರಿಲಿಜಿಯನ್ ಆಗಿರ್ಬೋದು, ಅಥವಾ ಒಂದು ಸಿದ್ಧಾಂತಕ್ಕೆ ಏನಿಲ್ಲ. ಬೆಳಗ್ಗೆ ಎದ್ರೆ ದೇವ್ರ ಕೈ ಮುಗಿತೀನಿ, ದೇವ್ರ ಫೋಟೋ ನೋಡ್ತೀನಿ, ದೇವ್ರ ಕೈ ಮುಗಿದ್ಬಿಟ್ಟು ಇವತ್ತು ನೀನು ನೋಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಪಾರ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತೀನಿ. ಕೊಡೋದು ಬಿಡೋದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ. ವಿದ್ಯಾಪತಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ವಿದ್ಯಾಪತಿ ಸಿನಿಮಾ ಹೇಳಬೇಕಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎಂಟರ್ಟೈನರ್. ಎಲ್ಲ ಎಮೋಷನ್ಸು ಇದೆ, ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಹೆಚ್ಚಾಗಿ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಒಂದು ಸೋಷಲ್ ಮೆಸೇಜು ಇದೆ. ಸೊ ನೀವು ಬಂದು ಥಿಯೇಟ್ರಲ್ಲಿ ನೋಡಿದ್ರೆ 100% ನಿಮ್ಮನ್ನು ನೀವು ಎಂಟರ್ಟೈನ್ ಆಗಿ ಹೋಗ್ತೀರಾ. ನೀವು ಕೊಡೋ ದುಡ್ಡಿಗೆ ಮಾತ್ರ ಮೋಸ ಆಗಲ್ಲ ಅಂತ ಹೇಳ್ತೀನಿ. ಇತ್ತೀಚಿನ ಕನ್ನಡ ಸಿನಿಮಾಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಮಗೆ ಭಾಳ ಹೆಮ್ಮೆ ಇದೆ. ಪ್ಲಸ್ ಈಗೀಗ ಈ ದಿನಗಳಲ್ಲಿ ಕನ್ನಡ ಸಿನಿಮಾಗಳು ಆದಷ್ಟು ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅಂತಾರೆ. ಬಟ್ ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ಜನ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಯಾವತ್ತೂ ಕಾಪಾಡಿದ್ದಾರೆ. ಈ ಸಿನಿಮಾ ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾ, ದಯವಿಟ್ಟು ಪ್ರತಿಯೊಬ್ಬರು ಜವಾಬ್ದಾರಿ, ಕನ್ನಡಿಗರಾಗಿ ಕನ್ನಡ ಸಿನಿಮಾನ ಕಾಪಾಡೋದು ನಮ್ಮ ಜವಾಬ್ದಾರಿ, ನಿಮ್ಮೆಲ್ಲರ ಜವಾಬ್ದಾರಿ. ಅದು ನಮ್ಮ ಡಾಲಿ, ನಮ್ಮ ಧನು ಈ ಸಿನಿಮಾದ ಪ್ರೊಡ್ಯೂಸರ್. ಸಿನಿಮಾಯಿಂದ ಮೇಲು ಬಂದು ಸಿನಿಮಾನೇ ಮಾಡ್ತಾಯಿದ್ದಾರೆ, ಅದೊಂದು ಹೆಮ್ಮೆಯ ವಿಷಯ. ಸೊ ಇದು ನಮ್ಮ ಕರ್ತವ್ಯ ಆಗುತ್ತೆ, ನಮ್ಮ ಕನ್ನಡಿಗರ ಕರ್ತವ್ಯ. ಎಲ್ಲರೂ ಬಂದು ಇದು ನಮ್ಮ ಸಿನಿಮಾ ಅಂತ ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು, ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಕ್ಕೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.